ಆಲುಮತ ಜುಂಜೇಗೌಡ ನಿರ್ಮಿಸಿದಂತಹ ಮಲೆ ಮಹದೇಶ್ವರ ದೇವಸ್ಥಾನ. ಈ ದೇವಸ್ಥಾನವು 77 ಮಲೆ ಅಂದರೆ 77 ಬೆಟ್ಟಗಳ ಮಧ್ಯೆ ಇರುವುದರಿಂದ ಈ ದೇವಸ್ಥಾನವನ್ನ ಮಲೆ ಮಹದೇಶ್ವರ ಬೆಟ್ಟವೆಂದು ಕರೆಯುತ್ತಾರೆ. ಮಲೆ ಮಹದೇಶ್ವರ ಸ್ವಾಮಿಯು ಜುಂಜೇಗೌಡರ ಮನೆಗೆ ತೆರಳಿ ಹಲವಾರು ಪವಾಡಗಳನ್ನ ಮಾಡಿ ಜುಂಜೇಗೌಡರನ್ನ ತಮ್ಮ ಅನುಯಾಯಿಗಳನ್ನಾಗಿ ಮಾಡಿಕೊಳ್ಳುತ್ತಾರೆ ಹಾಗೂ ತಾವು ನೆಲೆಸಲು ಒಂದು ಗುಡಿಯನ್ನ ನಿರ್ಮಿಸಲು ಹೇಳುತ್ತಾರೆ. ಮಲೆ ಮಹದೇಶ್ವರ ಬೆಟ್ಟದ ಈಗಿನ ದೇವಸ್ಥಾನವನ್ನ ಆಲುಮತಸ್ಥ ಕುರುಬಗೌಡ ಆಲಂಬಾಡಿ ಪಾಳೆಗಾರರಾದಂತಹ ಜುಂಜೇಗೌಡರು ಶ್ರೀಮಂತ ಕುರುಬಗೌಡರು ಕಟ್ಟಿಸಿರುತ್ತಾರೆ. ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯನ್ನ ಶಿವಸ್ವರೂಪಿ ಹಾಗೂ ಶಿವನ ಅವತಾರವೆಂದು ಕರೆಯುತ್ತಾರೆ. ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಲಿಂಗವು ಯಾರಿಂದಲೂ ರಚಿಸಲ್ಪಟ್ಟಿದ್ದಲ್ಲ, ಬದಲಾಗಿ ತಾನಾಗಿಯೇ ಉದ್ಭವಗೊಂಡದ್ದು. ಮಲೆ ಮಹದೇಶ್ವರ ಸ್ವಾಮಿಯು ಹುಲಿಯನ್ನೇ ತಮ್ಮ ವಾಹನವಾಗಿಸಿಕೊಂಡು ಬೆಟ್ಟಗಳನ್ನು ಸುತ್ತುತ್ತಾ ಭಕ್ತಾದಿಗಳಿಗೆ ದಾರಿದೀಪವಾಗಿದ್ದರು. ಆದಷ್ಟು ಈ ವಿಡಿಯೋನ ಶೇರ್ ಮಾಡ್ತಾ ಇದೇ ತರ ಯೂಸ್ಫುಲ್ ಇನ್ಫಾರ್ಮೇಶನ್ಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ.